Yoga is historic, it is scientific, and it is democratic. ಇವತ್ತು ನಾವು ಡೆಮೋಕ್ರೆಟಿಕ್ ಸ್ವರೂಪವನ್ನು ನಾವು ಶ್ರೀಗಳು BA ಕೊಲ್ಹಾಪುರದಲ್ಲಿ ರಾಜಾರಾಮ್ ಕಾಲೇಜಲ್ಲಿ BA ಮಾಡಿದಾಗ ಅವರ ವಿಷಯ ಏನಿತ್ತಂದ್ರೆ ತತ್ವಶಾಸ್ತ್ರ ಅಲ್ಲ, ಫಿಲಾಸಫಿ ಅಲ್ಲ, ಅವ್ರದ್ದು ಪೊಲಿಟಿಕಲ್ ಸೈನ್ಸ್. ಅದರಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಅವರು ದೇವರೇ ಹೊಂದಿದ್ರು. ಅವ್ರು ದೊಡ್ಡ ಪೋಸ್ಟ್ ಬರ್ಬೋದಿತ್ತು. ಅವ್ರ ಲಕ್ಷ್ಯ ಸಾಧನೆ ಕಡೆ ಇತ್ತು. ಅದಕ್ಕೆ ಯಾವುದೂ ನೌಕರಿ ಬಂದಂತ ಇದು ಒಂದು ಉದಾಹರಣೆ. ಆ ಜ್ಞಾನವನ್ನು ಬಳಸಿ ಮತ್ತು ಅವರು ಸಾಧನೆಯನ್ನು ಬಳಸಿ ಪೀಸ್ ಆ್ಯಂಡ್ ಡೆಮಾಕ್ರಸಿ ಅನ್ನುವಂಥ ಒಂದು ಪುಸ್ತಕವನ್ನು ಬರೆದರು. ಶಾಂತಿ ಮತ್ತು ಪ್ರಜಾಪ್ರಭುತ್ವ ಅಂತ. ಇದರೊಳಗೆ ಅವರು ಪೀಸ್, ಶಾಂತಿಗೆ 7 ಕರಾರುಗಳನ್ನು ಕೊಟ್ಟರು. ನಮಗೆ ಶಾಂತಿ ಸಿಗಬೇಕಾದಂದ್ರೆ ಕಂಡೀಷನ್ಸ್ ಫಾರ್ ಪೀಸ್ ಅಂತ. ಅದೇ ರೀತಿ ಪ್ರಜಾಪ್ರಭುತ್ವದ ಲಕ್ಷಣಗಳೇನು, ಅದು ದೊರೀಬೇಕಾದ್ರೆ ಏನು ಮಾಡಬೇಕು? ಯಾಕಂದ್ರೆ 12ನೇ ಶತಮಾನಕ್ಕಿಂತ ಮುಂಚೆ ಪ್ರಜಾಪ್ರಭುತ್ವ ಅನ್ನೋದು ಇರಲಿಲ್ಲ. ಅದು ರಾಜವಂಶಾಡಳಿತ, ಅದಕ್ಕೆ ಡೈನಾಸ್ಟಿ ಅಂತ ಕರಿತೀವಿ. ಇಲ್ಲ ಸೇನಾ ಅಧಿಕಾರ ಇತ್ತು, ಇಲ್ಲ ಅಧ್ಯಕ್ಷ ಅಧಿಕಾರ ಅಂದರೆ ಏಕಚಕ್ರಾಧಿಪತ್ಯ ಇತ್ತು. ಅಂಥ ಪರಿಸ್ಥಿತಿ ಒಳಗೆ ಶಿವಯೋಗದಲ್ಲಿ ಪ್ರಜಾಪ್ರಭುತ್ವೀಯ ಗುಣಗಳನ್ನು, ಲಕ್ಷಣಗಳನ್ನು, ಆ ಸ್ವರೂಪವನ್ನು ಯಾವ ರೀತಿ ಸೇರಿಸಿದ್ರು ಅನ್ನೋದು ಶ್ರೀಗಳು ಸುಮೇರು ಯೋಗ ಹಾಲ್ನಲ್ಲಿ 1 ತಿಂಗಳ ಅನುಷ್ಠಾನದ ನಂತರ ಒಂದು ಪ್ರವಚನವನ್ನು ಮಾಡಿದರು. ಅಲ್ಲಿ ಬಸವಣ್ಣನವರು 5 ಕ್ರಾಂತಿಗಳನ್ನು ಎಸಗಿದ್ರು ಅಂತ ಅದನ್ನು ವರ್ಣನೆ ಕೊಟ್ಟರು. ಈ 5 ಕ್ರಾಂತಿಗಳು ಯಾವುದಂದ್ರೆ ಧಾರ್ಮಿಕ ಕ್ರಾಂತಿ, ಆರ್ಥಿಕ ಕ್ರಾಂತಿ, ಶೈಕ್ಷಣಿಕ ಕ್ರಾಂತಿ, ಸಾಮಾಜಿಕ ಕ್ರಾಂತಿ ಮತ್ತು ರಾಜಕೀಯ ಕ್ರಾಂತಿ. ಈ 5 ಕ್ರಾಂತಿಯ ಉದ್ದೇಶ ಅಂದರೆ 5 ಸ್ವಾತಂತ್ರ್ಯ ನಮಗೆ ಸಿಗಬೇಕಂತ. ನಮಗೆ ಇವತ್ತಿಗೂ ಸಿಕ್ಕಂಥದ್ದು ಕೇವಲ ರಾಜಕೀಯ ಸ್ವಾತಂತ್ರ್ಯ. ಇನ್ನೂ 4 ಸ್ವಾತಂತ್ರ್ಯಗಳು ನಮಗೆ ಸಿಕ್ಕಿಲ್ಲ. ಅದು ಲಭಿಸಬೇಕಾದ್ರೆ ನಾವು ಹೋರಾಟವನ್ನು ಬಿಟ್ಟುಬಿಟ್ವಿ. ಶಿವಯೋಗ ಸಾಧನೆಯಲ್ಲಿ ಈ ಎಲ್ಲ ಕ್ರಾಂತಿಗಳ ಅಂಶಗಳಿವೆ. ಅಥವಾ ಪ್ರಜಾಪ್ರಭುತ್ವಕ್ಕೆ ಏನು ಬೇಕಂದ್ರೆ ಈ 5 ಸ್ವಾತಂತ್ರ್ಯಗಳು ನಮಗೆ ಬೇಕು. ನಮಗೆ ಜೀವಕೋಶ ನಮ್ಮ ಶರೀರದ ಮೂಲಭೂತ ಘಟಕ ಅಂತ ಕರಿತೇವೆ. ಒಬ್ಬ ವ್ಯಕ್ತಿಯನ್ನು ಸಮಾಜದ ಮೂಲಭೂತ ಘಟಕ ಅಥವಾ ರಾಷ್ಟ್ರದ ಮೂಲಭೂತ ಘಟಕ ಅಂತ ಕರಿತೀವಿ. ಸಮಾಜ ಏನು ಕರಿತೈತಿ, ಸಮುದಾಯ ಏನು ಕರಿತೈತಿ ಅಂದ್ರೆ ಶಾಂತಿ ಬೇಕು, ನೆಮ್ಮದಿ ಬೇಕು, ನಮ್ಮ ದುಡಿತಕ್ಕೆ ಸರಿಯಾದ ಪ್ರತಿಫಲ ಬೇಕು, ನಮಗೆ ಸಂರಕ್ಷಣೆ ಬೇಕು, ಆರೋಗ್ಯ ಇರಲಿಕ್ಕೆ ಮನೆ, ಇವುಗಳೆಲ್ಲ ಒದಗಿಸುವುದು ಸರ್ಕಾರದ ಜವಾಬ್ದಾರಿ. ಇದನ್ನು ಕೇಳಿಕೊಂಡಾಗ ಪ್ರಜಾಪ್ರಭುತ್ವ ಇರಲಿಲ್ಲ ಅಂದ್ರೆ ಅವು ಏನಾಗವು ಅನ್ನೋದನ್ನು ಶ್ರೀಗಳು ಆ ಪ್ರವಚನದಲ್ಲಿ ಹೇಳಿದರು. ಇನ್ನು ನಮ್ಮ ಸಂವಿಧಾನವನ್ನು ನೋಡಿದ್ರೆ 1949 ಜನವರಿ 26ಕ್ಕೆ ಸಂವಿಧಾನದ ಕರಡು ಅರ್ಪಣೆ ಆಯಿತು. ಅದರಲ್ಲಿ ಮೊದಲ ಅಧ್ಯಾಯ ಒಂದು ಪೀಠಿಕೆ ಅಂತಿದೆ. ಅದರಲ್ಲಿ ಈ 5 ಅಂಶಗಳು ಬಂದು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಈ 5 ಅಂಶಗಳನ್ನು ಇಟ್ಟು ಇವುಗಳ ಮುಖಾಂತರ ನಾವು ಈ ಸಂವಿಧಾನದ ಮುಖಾಂತರ ನಾವು ರಾಷ್ಟ್ರಕ್ಕೆ ನಮ್ಮನ್ನು ನಾವು ಅರ್ಪಣೆ ಮಾಡ್ಕೊಳ್ತೇವೆ ಅಂತ ಹೇಳಿದರು. ಆ 5 ವಿಷಯಗಳ ಮೂಲ ಆಧಾರ ಯಾವುದು, ಅಡಿಪಾಯ ಯಾವುದು ಅಂದ್ರೆ 12ನೇ ಶತಮಾನದ 5 ಕ್ರಾಂತಿಗಳು. ಅಂದರೆ ಅಲ್ಲಿ ಸಂಸತ್ತನ್ನು ನಾವೇನು ನೋಡ್ತೇವೆ, ಜಗತ್ತಿನ ಮೊಟ್ಟ ಮೊದಲ ಸಂಸತ್ತು. ಅದೇ ರೀತಿ ಈ 5 ಕ್ರಾಂತಿಗಳು ವಿಶ್ವದಲ್ಲಿ ಮೊಟ್ಟ ಮೊದಲ ರೀತಿಯಾದಂಥ ಕ್ರಾಂತಿಗಳು. ಇನ್ನು ಶ್ರೀಗಳು ಒಂದು ಕಡೆ ಬರೀತಾರೆ ಅವ್ರ ಪುಸ್ತಕದಲ್ಲಿ, ಬುದ್ಧ ಆ್ಯಂಡ್ ಬಸವದಲ್ಲಿ ಬರೀತಾರೆ, ಮತ್ತು ಬೇರೆ ಕಡೆ ಕ್ಲಾಸಿಸಿಸಮ್ ಆ್ಯಂಡ್ ಕಂಪಾರ್ಟ್ಮೆಂಟಲಿಸಮ್ ಅಂತ ನಾವು ವರ್ಟಿಕಲ್ ಆ್ಯಂಡ್ ಹಾರಿಜಾಂಟಲ್ ಅಂತ ಕರಿತೇವೆ. ವರ್ಟಿಕಲ್ ಅಂದರೆ ಶ್ರೇಣೀಕೃತ, ವರ್ಗೀಕೃತ, ಅಲ್ಲಿ ಮೇಲೋಗಿ ಕೆಳಗೆ ಎಲ್ಲ ಬರ್ತಿರ್ತಾವೆ. ಆದರೆ ಹಾರಿಜಾಂಟಲ್ ಈ ವ್ಯವಸ್ಥೆಯನ್ನು ತಂದು ಕೊಟ್ಟದ್ದು ಶರಣರ ಶ್ರೇಷ್ಠತೆ. ಹೆಂಗೆ ಒಂದು ಟ್ರೈನ್ ಒಳಗೆ ಒಂದು ಊರಿಗೆ ಹೋಗ್ತಾ, ಒಂದು ಊರಿಗೆ ಹೋಗ್ತಾ ಬೇರೆ ಬೇರೆ ಕಂಪಾರ್ಟ್ಮೆಂಟ್ಗಳಿರ್ತಾವೆ. ಹಂಗೆ ವೃತ್ತಿಪರರು ಒಂದು ಕಡೆ ಸೇರಿದ್ರೆ ಅವರಿಗೆ ವೃತ್ತಿ ನೈಪುಣ್ಯ ಅಥವಾ ಕೌಶಲ್ಯ ಹೆಚ್ಚಾಗೈತೆ ಅನ್ನೋದು ಶ್ರೀಗಳ ಅಭಿಪ್ರಾಯ. ಇತ್ತೀಚೆಗೆ ಒಂದು ಸಂಶೋಧನೆ ಮಾಡಿದರು. ಕೆಲವು ಬೇರೆ ಬೇರೆ ಕಾಯಕದಲ್ಲಿ ತೊಡಗಿಕೊಂಡಂಥವರು, ಅವರ ಕುಲಕಸುಬಿನಲ್ಲಿ ತೊಡಗಿಕೊಂಡಂಥ ಬೇರೆ ಬೇರೆ ವೃತ್ತಿಗಳ 10 ತಲೆಮಾರಿನಲ್ಲಿ ಒಂದು ಸಂಗ್ರಹ ಮಾಡಿ ಒಂದು ಕೂಸಿನ ಕಂಪೇರ್ ಮಾಡಿದರು. ಕುಂಬಾರನ ಮಗ, ಚಮ್ಮಾರನ ಮಗ, ಅಕ್ಕಸಾಲಿಯ ಮಗ, ಈ ರೀತಿ ಅವ್ರ ಕೂಸನ್ನು ಕಂಪೇರ್ ಮಾಡಿದಾಗ ಅವ್ರಿಗೆ ಏನು ಕಂಡು ಬಂತಂದ್ರೆ ಕೇವಲ ತಂದೆ ತಾಯಿ ಗುಣ ಅಥವಾ DNA ಅಥವಾ ಅವರ ಬ್ಲಡ್ ಅಷ್ಟೇ ಕಂಡು ಬರಲಿಲ್ಲ. ಅವರ ಶರೀರ ರಚನೆ ಸಹಿತಕ, ಅವ್ರ ಬೆರಳು, ಅವರ ನರ, ಅವರು ಮಾಂಸಖಂಡಗಳು ಇವೆಲ್ಲವೂ ಸಹಿತಕ ಆ ವೃತ್ತಿಗೆ ಸಂಬಂಧಪಟ್ಟಂತೆ ಇದಾವೆ ಅಂತ. ಅಂದ್ರೆ ಕುಂಬಾರನ ಮಕ್ಕಳ ಕೈ ಇದನ್ನ ಬೇರೆ, ಅಕ್ಕಸಾಲಿಯ ಕೈ ಬೆರಳುಗಳ ರೀತಿ ರಿವಾಜಗಳು ಬೇರೆ. ಅಂದರೆ ಇಲ್ಲಿ ವಂಶ ಅಷ್ಟೇ ಕನ್ಸಿಡರ್ ಮಾಡೋಕ್ಕಿಂತ ಆ ವೃತ್ತಿ ನೈಪುಣ್ಯತೆ, ಕೌಶಲ್ಯತೆ ಅನ್ನೋದು ಭಾಳ ಮಹತ್ವವಿದೆ. ಇನ್ನು ಶ್ರೀಗಳು 5 ಕ್ರಾಂತಿಗಳು ಮತ್ತು ನಮ್ಮ
ಪ್ರಜಾಪ್ರಭುತ್ವದಲ್ಲಿ ಲಕ್ಷಣಗಳು ಏನು ಅನ್ನೋದನ್ನು ತುಲನೆ ಮಾಡಿ ಹೇಳಿದ್ರೆ ಈ 5 ಕ್ರಾಂತಿಗಳು ಯಾವ ರೀತಿ ಪ್ರಜಾಸತ್ತಾತ್ಮಕ ಆಗಿವೆ ಅನ್ನೋದನ್ನು ಹೇಳಿದರು. ಮೊದಲನೇದು ಧಾರ್ಮಿಕ ಕ್ರಾಂತಿ. ಧಾರ್ಮಿಕ ಕ್ರಾಂತಿ ಧರ್ಮದಲ್ಲಿ ಮೊದಲು ಪ್ರಜೆಗಳು ಏನು ಬೇಕಂದ್ರೆ ತಾವು ಯಾವುದೇ ಧರ್ಮವನ್ನು ಸ್ವತಂತ್ರವಾಗಿ ಆಚರಣೆ ಮಾಡಲಿಕ್ಕೆ ಅವಕಾಶ ಬೇಕು. ಆದರೆ ಆಗಿನ ಕಾಲದಲ್ಲಿ ಹಾಗಿರಲಿಲ್ಲ. ಕೆಲವರಿಗೆ ಧರ್ಮದ ಆಚರಣೆ ಇಲ್ಲ, ಗುಡಿ ಇಲ್ಲ, ಅವ್ರು ಪೂಜೆ ಮಾಡುವಂತಿಲ್ಲ, ಇಂಥ ಮಂತ್ರ ಕೇಳುವಂತಿಲ್ಲ. ಇಂಥವೆಲ್ಲ ಪರಿಸ್ಥಿತಿ ಇದ್ದಾಗ ಧಾರ್ಮಿಕ ಕ್ರಾಂತಿಯಲ್ಲಿ ಹುಟ್ಟಿದ ಹೆಣ್ಣಿರಲಿ ಗಂಡಿರಲಿ ಮೊದಲು ಅದಕ್ಕೆ ಲಿಂಗಧಾರಣೆ ಅಂತ ಒಂದು ವ್ಯವಸ್ಥೆಯನ್ನು ತಂದುಕೊಂಡಿದ್ದು ಪ್ರಜಾಸತ್ತೆಯ ಮೊದಲ ಲಕ್ಷಣ. ನಾವು ಏನು ಮಾಡ್ತೇವೆ, ಇವತ್ತಿಗೂ ಹೆಣ್ಮಕ್ಳಿಗೆ ಧರ್ಮಗಳಿಲ್ಲ, ಅವರಿಗೆ ಲಾಂಛನಗಳಿಲ್ಲ, ಅವರಿಗೆ ಮಂತ್ರಗಳಿಲ್ಲ, ಅವರು ಅಲ್ಲಿ ಇಂಥ ಪೂಜೆ ಮಾಡತಕ್ಕದ್ದಲ್ಲ. ಇವೆಲ್ಲ ನಿಮ್ಮ ದೇವರಲ್ಲಿ ಈಗೂ ಸತ್ಯ ಅದ. ಅದು ಶ್ರೀರಾಮ ಪ್ರವಚನದಲ್ಲಿ ಹೇಳಿದರು, ಇಷ್ಟೊಂದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಇರಬೇಕಾದರೂ ಇವತ್ತಿಗೂ ಹೆಣ್ಣು ಮಕ್ಕಳಿಗೆ ಧರ್ಮದಿಂದ ನಾವು ವಂಚಿತೆ ಮಾಡಿದ್ವಿ. ಅವರಿಗೆ ಧರ್ಮದಲ್ಲಿ ಸಮಾನತೆಯನ್ನು ಕೊಡಲಿಕ್ಕೆ ನಮ್ಮ ಉಳಿದಾರ ಇನ್ನೂ ಗಟ್ಟಿಲ್ಲ ಅಂತೇಳಿ ಪ್ರವಚನದಲ್ಲಿ ಶ್ರೀರಾಮ ಹೇಳಿದ್ದೀರಿ. ಧರ್ಮದಲ್ಲಿ ಕ್ರಾಂತಿಯಲ್ಲಿ ಒಂದೇದಂದ್ರೆ ಏಕದೇವ ಉಪಾಸನೆ ಅನ್ನೋದು ಇಷ್ಟಲಿಂಗದ ಒಂದು ರಚನೆ ಏನು ಇದೆ ವೈಜ್ಞಾನಿಕವಾಗಿ. ಯಾಕಂದರೆ ಬೇರೆ ಬೇರೆ ದೇವರುಗಳನ್ನು ನೋಡ್ತೀವಿ, ಮೂಢನಂಬಿಕೆ ಇದೆ, ಅಲ್ಲಿ ಬೇರೆಯವ್ರನ್ನ ಅಂಧಾನುಕರಣೆ ಇದೆ, ಮಡಿ ಮೈಲಿ ಇಂಥವೆಲ್ಲ. ಆದರೆ ಇಲ್ಲೇ ಇಷ್ಟಲಿಂಗದ ನಿರೂಪಣೆಯನ್ನು ನೋಡಿದರೆ ಅದು ಕೇವಲ ವೈಜ್ಞಾನಿಕ ಸ್ವರೂಪದಲ್ಲಿ ನಮ್ಮ ಶರೀರಕ್ಕೆ ಸೂಕ್ತ ಆಗುವಂಥ ಒಂದು ವಸ್ತುವನ್ನು ಅವರು ನಿರ್ಮಾಣ ಮಾಡಿಕೊಟ್ರು. ಇದನ್ನು ನಾವು ಹಿಂದಕ್ಕೆ ನೋಡೇವೆ. ಈ ಧಾರ್ಮಿಕ ಕ್ರಾಂತಿ ಒಳಗೆ ಯಾವುದೇ ರೀತಿಯ ಮಧ್ಯವರ್ತಿ ಅವಶ್ಯಕತೆ ಇಲ್ಲ. ಇದು ನಮ್ಮ ಆತ್ಮಸ್ಥೈರ್ಯಕ್ಕೆ ವಿರುದ್ಧವಾಗುತ್ತೆ. ಅಂಜಿಸಿ ಬೇರೆ ಬೇರೆ ಮುಹೂರ್ತ, ತಿಥಿ, ನಕ್ಷತ್ರ ಹೇಳಿ ಬೇರೆ ಬೇರೆ ರೀತಿಯಿಂದ ಶೋಷಣೆ ಧರ್ಮದ ಹೆಸರಿನಲ್ಲಿ, ದೇವರ ಹೆಸರಿನಲ್ಲೇ ನಡೀತಾ ಇತ್ತು. ಉದಾಹರಣೆಗೆ ಪ್ರಾಣಿ ಬಲಿ ಇವೆಲ್ಲ ಇವನ್ನ ಎಲ್ಲವನ್ನು ತೆಗೆದು ಸಾಧನೆಯಲ್ಲಿ, ಶಿವಯೋಗ ಸಾಧನೆಯಲ್ಲಿ, ಧಾರ್ಮಿಕ ಕ್ರಾಂತಿಯಲ್ಲಿ ಪ್ರಜಾಪ್ರಭುತ್ವೀಯ ಎಲ್ಲ ಅನುಕೂಲಗಳನ್ನು ಗಂಡಿಗೂ ಹೆಣ್ಣಿಗೂ ವಯಸ್ಸಿಗೂ ಶ್ರೀಮಂತ ಬಡವ ಯಾವುದೂ ಇಲ್ಲದೆ ಒದಗಿಸಿಕೊಟ್ಟು. ಎರಡನೇದು ಆರ್ಥಿಕ ಕ್ರಾಂತಿ. ಈ ಆರ್ಥಿಕ ಕ್ರಾಂತಿ ಒಳಗೆ ನಾವು ದುಡ್ಡು ಗಳಿಸೋದಕ್ಕೆ ರೀತಿ ರಿವಾಜುಗಳದಾವ. ಆದರೆ ಕೆಲವೊಬ್ಬರಿಗೆ ದುಡ್ಡು ಶ್ರೇಷ್ಠನೋ ಇನ್ನು ದುಡಿಮೆ ಶ್ರೇಷ್ಠ ಅನ್ನೋದು ಇವತ್ತಿಗೂ ತಿಳಿದಿಲ್ಲ. ಇವರು ಇವೆರಡನ್ನೂ ತೆಗೆದ್ರು, ದುಡ್ಡು ಮತ್ತು ದುಡಿಮೆ. ಅದಕ್ಕೆ ಕಾಯಕ ಅನ್ನುವಂಥ ಹೊಸ ರೂಪವನ್ನು ಕೊಟ್ಟರು. ಮೊದಲು ಜಾತಿಗಳಿದ್ದವು, ಅವರು ಆ ಕುಲ ಕಸುಬುಗಳನ್ನೇ ಮಾಡಬೇಕಾಗಿತ್ತು. ಅವ್ರು ಬೇರೆ ಯಾವುದನ್ನು ಆಯ್ಕೆ ಮಾಡುವಂಥ ಪರಿಸ್ಥಿತಿ ಇರಲಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ಶರಣರು ಏನು ಮಾಡಿದ್ರು ಅಂದ್ರೆ ಆ ಕುಲ ಕಸುಬುಗಳಿಗೆ ಕಾಯಕ ಅನ್ನುವಂಥ ಸ್ವರೂಪ ಕೊಟ್ಟು ಅದಕ್ಕೆ ಧಾರ್ಮಿಕ ಸ್ಥಾನಮಾನವನ್ನು ಕೊಟ್ಟರು. ಉದಾಹರಣೆಗೆ ಒಬ್ಬ ರೈತನ ಬೆವರಿಗೆ ನಿಜವಾಗಿಯೂ ಧಾರ್ಮಿಕ ಮೌಲ್ಯವನ್ನು ಕೊಟ್ಟಂಥ ಯಾರು ಇದ್ದರೆ ಅವರು ಶರಣರು ಮಾತ್ರ. ಯಾಕಂದ್ರೆ ನಮ್ಮಲ್ಲಿ ಪ್ರಸಾದ ವ್ಯವಸ್ಥೆ ಒಳಗೆ ಪ್ರಸಾದದ ಒಂದು ಕಾಳು ಸ್ಥಿತಿಗೆ ವ್ಯರ್ಥ ಮಾಡಲಾರ್ದಂಗೆ ಬೈತಾರ್ಪಣ ಅಂತೇಳಿ ಒಂದು ನಿಯಮ ಇದೆ. ತಾಟಿನಲ್ಲಿ ವ್ಯರ್ಥ ಮಾಡದಂತೆ ನಾವು ಸ್ವೀಕಾರ ಮಾಡಬೇಕು. ಇದು ನಿಜವಾಗಿಯೂ ರೈತರಿಗೆ ಕೊಡಬೇಕಾದಂಥ ಗೌರವ. ದುಡ್ಡು ಕೊಟ್ಟ ನಡೆಯಲಿಲ್ಲ. ಈ ರೀತಿ ಅವರ ಆರ್ಥಿಕ ಪರಿಸ್ಥಿತಿ ಯಾವಾಗ ನಾವು ಧರ್ಮವನ್ನು ಒಂದು ಸಾಧನೆಯನ್ನು ಮಾಡ್ತೇವೆ, ಭಿಕ್ಷೆ ಬೇಗ ಮಾಡುವಂಥದ್ದಿಲ್ಲ. ನಮ್ಮಲ್ಲಿ ಭಿಕ್ಷೆಗೆ ಅಲ್ಲ ಅನುಕೂಲ ಇಲ್ಲ. ಬುದ್ಧ ಮತ್ತು ಬಸವಣ್ಣ ಪುಸ್ತಕದಲ್ಲಿ ಬುದ್ಧನನ್ನು ಮತ್ತು ಬಸವಣ್ಣವರ ತುಲನೆ ಮಾಡಿದಾಗ ಅವರು ಇದೇ ಮಾತನ್ನ ಶ್ರೀಗಳು ಬರೆದರು. ಬುದ್ಧನಿಗಿಂತ ಬಸವ ಒಂದು ಹೆಜ್ಜೆ ಮುಂದೆ ಯಾಕೆ ಶ್ರೇಷ್ಠ ಅಂದ್ರೆ ಭಿಕ್ಷೆ ಬೆಳಲಿಕ್ಕೆ ಅನುಕೂಲ ಮಾಡಿಕೊಡಲಿಲ್ಲ, ಕಾಯಕ ಮಾಡಲಿಕ್ಕೆ ಅವರು ಅನುಕೂಲ ಮಾಡಿಕೊಟ್ರು. ಲಿಂಗ ಪೂಜೆಗಿಂತ ಕಾಯಕ ಶ್ರೇಷ್ಠ ಅಂತೇಳಿ ಕೊಟ್ಟರು. ಈ ಕಾಯಕಗಳಲ್ಲೂ ಶ್ರೇಣಿ ಕೆಟ್ಟ ಇತ್ತು. ಕಿರೀಟ ತೊಡವು ಶ್ರೇಷ್ಠ, ಚಪ್ಪಲ್ ನಾವು ಕನಿಷ್ಠ ಅಂತೇಳಿ ಇತ್ತು. ಇಲ್ಲಿ ಏನು ಮಾಡಿದ್ರಂದ್ರೆ ಯಾವುದೇ ಕಾಯಕ ಇರಲಿ ಅವೆಲ್ಲ ಸರಿ ಸಮಾನ ಅಂತೇಳಿ ಹೇಳಿ ಕಾಯಕಕ್ಕೆ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟು ನಮ್ಮ ಧರ್ಮಾಚರಣೆ ಅಥವಾ ನಮ್ಮ ಪ್ರಜಾಸತ್ತೆ ಯಾವಾಗ ಉಳಿತೈತೆ ಅಂತಂದ್ರೆ ಯಾವಾಗ ನಾವು ಸ್ವಾಭಿಮಾನಿ ಮತ್ತು ಸ್ವಾವಲಂಬನೆಯನ್ನು ಹೊಂದ್ತೇವೆ ಅವಾಗ ನಮ್ಮ ಪ್ರಜಾಸತ್ತೆ ತಿಳಿದು ನಮ್ಮ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬಂತು. ಅವಾಗ ಅದು ಕಿಡಿಯಾಗಿ ನಮ್ಮ ಸ್ವಾತಂತ್ರ್ಯ ಸಿಕ್ತು. ಹೀಗಾಗಿ ಸ್ವಾಭಿಮಾನ ಮತ್ತು ನಮ್ಮಲ್ಲಿ ಸಮಾನತೆ ಇವು ಎರಡೂ ದೊರಕಿಸಲಿಕ್ಕೆ ಪ್ರಜಾಪ್ರಭುತ್ವದ ಲಕ್ಷಣವನ್ನು ಕಾಯಕದಲ್ಲಿ ಅಳವಡಿಸೋದು. ಅವರ ಯಾವುದೇ ಕಾಯಕ ಇರಲಿ ಅದು ಕನಿಷ್ಠ ಅಂತ ತಿಳ್ಕೊಳ್ಳಿ. ಮೂರನೇದು ಸಾಮಾಜಿಕ ಕ್ರಾಂತಿಗಳು ನಾವು ನೋಡೇವಿ. ಜಾತಿವಾದ ಇತ್ತು, ಅವ್ರು ಯಾರೂ ಪ್ರವೇಶ ಮಾಡುವಂತಿರಲಿಲ್ಲ, ಪೂಜೆ ಪುನಸ್ಕಾರಗಳಿಲ್ಲ. ಅದರಲ್ಲಿಯೂ ಹೆಣ್ಣಿಗೆ ಮೋಕ್ಷ ಇಲ್ಲ, ಅವಳಿಗೆ ಮಂತ್ರ ಇಲ್ಲ, ಅವಳ ಆಯುಷ್ ಪರ್ಯಂತ ಗಂಡನ ಸೇವೆ ಮಾಡಿ ಮುಂದಿನ ಜನ್ಮದೊಳಗೆ ಗಂಡ ಸಾಗಿ ಹುಟ್ಟಿ ಬಂದ ಮೇಲೆ ಅವಳಿಗೆ ಮೋಕ್ಷ ಇಂಥದ್ದೆಲ್ಲ ಹೇಳ್ತಿದ್ವಿ. ಇವನು ಎಲ್ಲವನ್ನು ತೊಡೆದು ಹಾಕಿ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ತರಗತಿಯ ಶರಣೆಯರಾದರು. ಅತ್ಯಂತ ಕನಿಷ್ಠ ಪರಿಸ್ಥಿತಿಯಿಂದ ಬಂದಂಥವರು ಶರಣೆಯರಾಗಿ ವಚನಗಳನ್ನು ಬರೆದರು. ಇನ್ನು ಮತ್ತೊಂದು ಕ್ರಾಂತಿ ಶೈಕ್ಷಣಿಕ ಕ್ರಾಂತಿ. ಈಗೇನು ನಾವು ಸರ್ಕಾರಗಳು ಹೇಳ್ತಾವ ನಮ್ಮ ಪ್ರಜಾಪ್ರಭುತ್ವಕ್ಕೆ ಜನರು ಏನು ಬೇಡ್ತಾರೆ ಅನ್ನೋದಂದ್ರೆ ಶಿಕ್ಷಣದಲ್ಲಿ ಸರಿ ಸಮಾನವಾದ ಅವಕಾಶ ಬೇಕು. ಪ್ರತಿಭೆ ಮತ್ತು ಪಾಂಡಿತ್ಯ ಮತ್ತು ಅದರ ಪ್ರತಿಫಲ ಎಲ್ಲ ಬೇರೆ ಬೇರೆ ದಿಕ್ಕಿಗೆ ಹೋಗ್ಯಾವ. ನಮ್ಮಲ್ಲಿ ಭಾರತದೊಳಗೆ ಸಾಲಿ ಕಲಿತಾರ, ಅದರ ಬೇರೆ ಕಡೆ ಹೋಗಿ ಅದರ ಉಪಯುಕ್ತ ಹೋದ.
ನಮ್ಮಲ್ಲಿ ಪ್ರತಿಭೆಗೆ ತಕ್ಕಂತಹ ಗೌರವ ಪ್ರತಿಫಲ ಸಿಗ್ತಾ ಇಲ್ಲ. ಇವು ಮೂರನ್ನು ಒಂದು ಕಡೆನೇ ಕಲ್ಪಿಸಿಕೊಟ್ಟವರು ಈ ಶಿವಯೋಗದ ಮುಖಾಂತರ ಶರಣರು. ಶೈಕ್ಷಣಿಕ ಕ್ರಾಂತಿ ಒಳಗೆ ಹೆಣ್ಣು ಮಕ್ಕಳು ಅಲ್ಲ, ಗಂಡಸೂರನ್ನು ಸಾಲಿ ಕಲಿಯೋದು ಸಾಧ್ಯವಿರಲಿಲ್ಲ. ಶಿಕ್ಷಣ ಬೇಡಿದ್ರೆ ಅವರಿಗೆ ಶಿಕ್ಷೆ ಕೊಡಲಾಗ್ತಿತ್ತು. ಅಂಥ ಪರಿಸ್ಥಿತಿ ಒಳಗೆ ತಾಯಂದಿರು ಅತ್ಯುನ್ನತ ಶ್ರೇಣಿಯ ವಚನಗಳನ್ನು ಬರೆಯುವಂಥ ಮಟ್ಟಕ್ಕೆ ಅವರು ಶಿಕ್ಷಣವನ್ನು ಕಲ್ತಿದ್ರು. ಶಿಕ್ಷಣ ಕ್ರಾಂತಿಯೊಳಗೆ ಮತ್ತೊಂದು ಒಂದು ಬಂಧನ ಏನಿಟ್ಟಿದ್ರು ಅಂದ್ರೆ ಭಾಷೆಯ ಬಂಧನ. ಅರ್ಧಮಾಗಲಿ ಆಗಲಿ, ಪಾಲಿ ಆಗಲಿ ಅಥವಾ ಸಂಸ್ಕೃತವಾಗಲಿ ಒಂದು ಭಾಷೆಯ ಬಂಧನದಲ್ಲಿ ಧರ್ಮವನ್ನು ಹಿಡಿದಿಟ್ಟಿದ್ರು. ಆದರೆ ಇಲ್ಲಿ ಆಡು ಮಾತಿನಲ್ಲಿ ಬಸವಣ್ಣವರು ಸಂಸ್ಕೃತ ವಚನಗಳನ್ನು ಬರಿಬೋದಿತ್ತು, ಎಲ್ಲ ಶರಣರು ಬರಿಬೋದಿತ್ತು. ಆದರೆ ಕನ್ನಡದಲ್ಲಿ ಜಾನಪದ ಶೈಲಿಯಲ್ಲಿ ವಚನಗಳನ್ನು ಏನು ಬರೆದ್ರು, ಇದರಿಂದ ನಮ್ಮ ಮತ್ತು ಧರ್ಮದ ನಡುವೆ ಭಾಷೆಯ ಅಡಚಣೆ ಒಂದು ಕಂದಕ ಇರಲಿಲ್ಲ. ಶಿಕ್ಷಣದಿಂದ ಏನಾಗ್ತೈತೆ, ನಮಗೆ ನಮ್ಮ ವೈಚಾರಿಕ ಪ್ರಜ್ಞೆ ಹೆಚ್ಚಾಗುತ್ತೆ. ನಾವು ಮತ ಹಾಕ್ಬೇಕಾದ್ರೆ ಯಾವ ರೀತಿ ಹಾಕ್ಬೇಕಂದ್ರೆ ನನ್ನ ಸ್ವಂತಕ್ಕೆ ಉಪಯೋಗ ಅಲ್ಲ, ಇಡೀ ದೇಶಕ್ಕೆ ಸಮಾಜಕ್ಕೆ ಏನು ಉಪಯೋಗ ಆಗೈತಿ ಅಂಥ ಮತ ಹಾಕಿ ಅಂಥ ಸರ್ಕಾರ ಬರೆಯುವಂಥ ವಿವೇಚನ ಶಕ್ತಿ ಬೇಕಾದಂದ್ರೆ ನಮಗೆ ಶಿಕ್ಷಣ ಬೇಕು. ನಮ್ಮ ಶಿವಯೋಗ ಸಾಧನೆಯಲ್ಲಿ ಈ ಶೈಕ್ಷಣಿಕ ಕ್ರಾಂತಿಯ ಮುಖಾಂತರ ನಮ್ಮ ಧರ್ಮ, ಅದರ ಆಚರಣೆ ಮತ್ತು ನಮ್ಮ ಭಾಷೆ ಇದಕ್ಕೆ ಯಾವುದೇ ಚೌಕಟ್ಟು ಅಥವಾ ಬಂಧನ ಇರಲಾರ್ದಂಗೆ ಮಾಡಿದರು. ಇನ್ನು ರಾಜಕೀಯ ಕ್ರಾಂತಿ, ಇದೇ ಕ್ರಾಂತಿಯ ಮುಖಾಂತರ ಇವತ್ತಿನವರೆಗೂ ಹೋರಾಟ ನಡೆದಿದೆ. ರಾಜಕೀಯ ಕ್ರಾಂತಿಯಲ್ಲಿ ಏನಂತಂದ್ರೆ ರಾಜವಂಶಾಡಳಿತವಾಗಲಿ, ಸೇನಾಡಳಿತವಾಗಲಿ ಅಥವಾ ಚಕ್ರಾಧಿಪತ್ಯವಾಗಲಿ ಇವು ಯಾವ ಆಗಲಾರ್ದ ನೋಡಿ ಪ್ರಜಾಪ್ರಭುತ್ವ ಅದರ ಅಂಶಗಳು ಇಲ್ಲೇ ಬಂದವು. ಇಲ್ಲೇ ರಾಜಕೀಯ ಕ್ರಾಂತಿ ಅಂದರೆ ರಾಜನ ವಿರುದ್ಧ ಹೋರಾಟ ಮಾಡೋ ಉದ್ದೇಶ ಅವರಿಗೆ ಇರಲಿಲ್ಲ. ಪರಿಸ್ಥಿತಿ ಹಂಗೆ ಬಂತು. ಬಸವಣ್ಣವ್ರ ಮೇಲೆ ಕೆಲವು ಆಪಾದನೆಗಳು ಬಂದವು. ಕಳ್ಳ ಯಾರು ಅಂತೇಳಿ ಕೇಳ್ತಾರೆ ಒಂದು ಕಡೆ ಬರ್ನಾಶ. ಯಾರು ತನಗೆ ಬೇಕಾದಂಥ ಅವಶ್ಯಕತೆ ವಸ್ತುವನ್ನು ಮತ್ತೊಬ್ಬರಿಂದ ಕಳ್ಳತನ ಮಾಡ್ಯಾನ ಅವ ಕಳ್ಳ ಅಲ್ಲ. ಯಾರು ತನಗೆ ಬೇಡವಾದ ವಸ್ತುಗಳನ್ನು ಸಂಗ್ರಹ ಮಾಡಿ ಇಟ್ಕೊಂಡಾನ ಅವ ಕಳ್ಳ ಅಂತೆ. ಬಸವಣ್ಣವರ ಜೀವನದೊಳಗೆ ಬಂತು ಮಹಾಕಳ್ಳನ ಮನೆಗೆ ಒಬ್ಬ ಕಳ್ಳ ಬಂದರೆ. ಅಲ್ಲಿ ಸಹಿತಕ್ಕೆ ಅವರು ಎಷ್ಟೊಂದು ರಾಜಕೀಯ ವಿಷಯ ನಿಂತಿದ್ರು. ಪಣತಿ ಸಹಿತಕ್ಕೆ ಅವ್ರು 2 ಪಣತಿ ಇಟ್ಟಿದ್ರು. ಯಾವಾಗ ಅವರು ಭಂಡಾರದ ಕೆಲಸ ಮಾಡ್ತಾರೆ ಕರ್ಣಿಗನಾಗಿ ಮಂತ್ರಿಯಾಗಿ, ಯಾವಾಗ ಆ ಪಣತಿಗೆ ಬಿಜ್ಜಳದ ಭಂಡಾರಕ್ಕೆ ಸಂಬಂಧಪಟ್ಟಂತೆ ದುಡ್ಡು ಖರ್ಚು ಮಾಡಿ ಆ ಪಣತಿ ಬೆಳೆಸ್ತಿದ್ರು. ವೈಯಕ್ತಿಕ ಯಾರಾದರೂ ಸಂದರ್ಶನಕ್ಕೆ ಬಂದಾಗ ಆ ಪಣತಿ ಆರಿಸಿ ಮತ್ತೊಂದು ಪಣತಿ ಹಚ್ಚಿ ತಮ್ಮ ದುಡ್ಡಿನಿಂದ ಆ ಪಣತಿಯನ್ನು ಉಳಿಸ್ತಿದ್ರು ಅನ್ನೋದು ನಾವು ಇತಿಹಾಸದಲ್ಲಿ ನೋಡಿರಿ. ರಾಜಕೀಯ ಕ್ರಾಂತಿಯ ಮೂಲದ ಆರಂಭವಾದದ್ದು ನಮ್ಮ ಹರಳಯ್ಯನವರು ಮತ್ತು ಕಲ್ಯಾಣಮ್ಮ ಅವರ ಒಂದು ಕ್ರಾಂತಿಯಿಂದ, ಅವರಿಂದ ಮುಂದೆ ಶುರುವಾಯಿತು. ಕಲ್ಯಾಣಮ್ಮನವರು ಮೊಟ್ಟ ಮೊದಲ ವಚನಕಾರ್ತಿ. ಕಲ್ಯಾಣದ ಅವನತಿ ಅಥವಾ ಕ್ರಾಂತಿಯ ಕಿಡಿ ಹೆಂಗೆ ಶುರುವಾಗತ್ತೆ ಅನ್ನೋದು ಹೇಳಿದ ಕಾಲಜ್ಞಾನ ವಚನದಲ್ಲಿ ಹೇಳಿದಂಥ ಮೊಟ್ಟ ಮೊದಲ ಶರಣಿ ಕಲ್ಯಾಣಮ್ಮನವರು. ಈಗ ನಾವು ನೋಡ್ತೇವೆ ಹರಳಯ್ಯನವರು ಅಥವಾ ಕಲ್ಯಾಣಮ್ಮನವರು ತಮ್ಮ ಚರ್ಮದ ಚಮ್ಮಾವಳಿಗಳನ್ನು ಮಾಡಿ ಬಸವಣ್ಣವರಿಗೆ ಅರ್ಪಣೆ ಮಾಡಿದರು ಅಂತೇಳಿ. ಬಸವಣ್ಣವರು ಅದನ್ನು ತಲೆ ಮೇಲೆ ಯಾಕೆ ಇಟ್ಕೊಂಡ್ರು ಅನ್ನೋ ಪ್ರಶ್ನೆ. ಸುಮ್ಮನೆ ಇಟ್ಕೊಳ್ಳಿಲ್ಲ. ಕಿರೀಟ ಹಾಕಬೇಕಾದ್ರೆ ತಲೆ ಮೇಲೆ ಕೈ ಇಟ್ಟು ಧರ್ಮದ ಉಪದೇಶ ಮಾಡಿ ನೀ ಇಂಥ ಮೂರನ್ಯಾಗ ಕಿರೀಟ ಹಾಕೋ, ಇಂಥ ಮೂರನ್ಯಾಗ ಸಿಂಹಾಸನ ಏರು ಅಂತೇಳಿ ಹೇಳಿದವರು ಶ್ರೇಷ್ಠವಾಗಿ ಬಿಟ್ಟಿದ್ರು. ಕಿರೀಟ ಅಂದರೆ ಶ್ರೇಷ್ಠ ಕೆಲಸ. ಅದಕ್ಕೆ ಮುತ್ತುರತ್ನ ವಜ್ರಗಳನ್ನು ಬೆಸೆಯುವವರು ಶ್ರೇಷ್ಠರು. ಚಪ್ಪಲಿ ಹೊಲಿಯುವವರು ಚಪ್ಪಲಿ ಅಷ್ಟೇ ಕೆಳಗಿರಲಿಲ್ಲ, ಆ ಜನಾಂಗ ಕೆಲಸ ಮಾಡೋರು ಸತ್ಯಕ್ಕೆ ಅವರ ಪಾದದ ಕೆಳಗೆ ಇಟ್ಟಿದ್ರು. ಅವರನ್ನು ದಮನಿಸಲಾಗಿತ್ತು, ಅವರಿಗೆ ಶೋಷಣೆ ಮಾಡಲಾಗಿತ್ತು. ಅದನ್ನು ಸಾಂಕೇತಿಕವಾಗಿ ಅವರು ಎತ್ತಿ ತಮ್ಮ ತಲೆ ಮೇಲೆ ಇಟ್ಟುಕೊಂಡ್ರೆ ಕಿರೀಟಕ್ಕೆ ಸರಿಸಮಾನವಾಗಿ ಈ ಚಪ್ಪಲಿಗಳನ್ನು ತಂದಿಟ್ಟುಕೊಂಡ್ರು. ನಾವು ನೋಡ್ತೀವಿ ಇತಿಹಾಸದಲ್ಲಿ ಹರಳಯ್ಯನವರು ತಮ್ಮ ಬಲತೊಡೆಯಿಂದ ಚಪ್ಪಲನ್ನು ಹೊಲಿದ್ರು, ಕಲ್ಯಾಣಮ್ಮನವರು ತಮ್ಮ ಎಡತೊಡೆಯಿಂದ ಚಪ್ಪಲನ್ನು ಹೊಲಿದು ಬಸವಣ್ಣವ್ರಿಗೆ ಕೊಟ್ಟರು ಅಂತ ಹೇಳ್ತಾರೆ. ಇವತ್ತಿಗೂ ಆ ಚಪ್ಪಲುಗಳು ಇವೆ. ಕಲಬುರಗಿಯ ಸೇಡಂ ತಾಲೂಕಿನ ಬಿಜಳಹಳ್ಳಿ ಅಂತ ಒಂದು ಊರಿನಲ್ಲಿ ಇವತ್ತಿಗೂ ಆ 2 ಚಪ್ಪಲಿಗಳು ಇವೆ. ಇದನ್ನು ಹೇಳಿಬಿಟ್ರೆ ನೀವು ಒಪ್ಪಿಬಿಟ್ರಿ. ಆದರೆ ವಿದೇಶಿಯರು ಒಪ್ಪಂಗಿಲ್ಲ ಇದು. ಯಾಕಂದರೆ ಅವ್ರು ಸಂಶೋಧನೆ ಮಾಡಿ ಖಾತ್ರಿ ಮಾಡ್ಕೊಂಡಲ್ಲೂ ಹೋಗ್ತಾರೆ. 50 ವರ್ಷಗಳ ಹಿಂದೆ ಒಂದು ವಿದೇಶಿ ತಂಡ ಬಂದಿತ್ತು ಆ ಊರಿಗೆ. ಅದರೊಳಗೆ ಒಬ್ಬ ಡರ್ಮೆಟೊಲಾಜಿಸ್ಟ್ ಇದ್ದ, ಅಂದರೆ ಚರ್ಮ ರೋಗ ತಜ್ಞ. ಅವರು ಈ ಚರ್ಮವನ್ನು ಪರೀಕ್ಷೆ ಮಾಡಿದರು. ಮಾಡಿ ಬಲಕಿನ ಆವಿಗೆ ಚಮ್ಮಾವಿಗೆ ಅದು ಗಂಡಸಿನ ಚರ್ಮ, ಎಡಕಿದ್ದು ಕಲ್ಯಾಣಮ್ಮನವರನ್ಕಿಂತ ಹೆಣ್ಣು ಮಗಳ ಚರ್ಮ ಅಂತೇಳಿ ಅವರು ಖಚಿತಪಡಿಸಿಕೊಂಡ್ರು. ಅಷ್ಟೇ ಅಲ್ಲ, ಈ ಚರ್ಮದ ಆಯುಷ್ಯ ಎಷ್ಟೈತೆ ಅಂದ್ರೆ ಸುಮಾರು 800 ವರ್ಷಗಳಕ್ಕಿಂತ ಹೆಚ್ಚಿಗೆ ಇದೆ ಅಂತೇಳಿ ಅವರು ಖಚಿತಪಡಿಸಿಕೊಂಡ್ರು. ಅಂದರೆ ಕಲ್ಯಾಣ ಕ್ರಾಂತಿಗಾಗಲಿ ಅಥವಾ ನಮ್ಮ ಪ್ರಜಾಪ್ರಭುತ್ವಕ್ಕಾಗಿ ಇದೇ ಒಂದು ಎವಿಡೆನ್ಸ್. ಈ ಕ್ರಾಂತಿ ಒಳಗೆ ಏನು ಮಾಡಿದ್ವಿ ಅಂದರೆ ನಮ್ಮ ಪ್ರಜಾಪ್ರಭುತ್ವಕ್ಕೆ ಬೇಕಾದಂಥ ಎಲ್ಲ ಲಕ್ಷಣಗಳನ್ನು ಈ ಮುಖಾಂತರ ನಮಗೆ ಒದಗಿಸಿಕೊಟ್ಟು ನಮ್ಮ ಸಾಧನೆಯಲ್ಲಿ, ಶಿವಯೋಗ ಸಾಧನೆಯಲ್ಲಿ ಹೆಣ್ಣು ಗಂಡಿಗೆ ವ್ಯತ್ಯಾಸ ಇಲ್ಲ. ತಾಯಿಯ ಗರ್ಭದಿಂದ ಭೂತಾಯಿಯ ಗರ್ಭ ಸೇರುವವರೆಗೂ ಇಷ್ಟಲಿಂಗ ಧಾರಣೆಯಾಗಿ ನಾವು ಸಾಧನೆಯನ್ನು ಮಾಡಬೇಕು. ಹೆಣ್ಣು ಮಕ್ಕಳಿಗೆ ಯಾವುದೇ ರೀತಿಯಿಂದ ಧರ್ಮದಿಂದ ವಂಚನೆ ಇಲ್ಲ.
ಕಾಯಕದಲ್ಲಿ ಏರುಪೇರು ಇಲ್ಲ, ಒಂದು ಶ್ರೇಷ್ಠ ಕಾಯಕ ಮತ್ತೊಂದು ಕನಿಷ್ಠ ಅನ್ನುವಂಥದ್ದು ಇಲ್ಲ. ಇವೆಲ್ಲ ಲಕ್ಷಣಗಳನ್ನು ನೋಡಿ ಒಂದು ನಾವು ಈ ಶಿವಯೋಗ ಸಾಧನೆಯಿಂದ ಗುರುತಿಸಬೇಕು. ನಮ್ಮ ಪ್ರಜಾಸತ್ತಾತ್ಮಕ ಅದರಲ್ಲಿ ಇದೇ ಇಲ್ಲವೇ ಅಂದರೆ ಎಲ್ಲ ಕಾಯಕದವರು ಸೇರಿದಾಗ ಮಾತ್ರ ಶಿವಯೋಗ ಸಾಧನೆ ಸಾಧ್ಯ. ಇಷ್ಟಲಿಂಗಕ್ಕೆ ಕಂತಿ ಕುಂಡಿಸ್ಬೇಕಂತಂದ್ರೆ ಅವ್ರು ಕಾಡಿಗೆ ಹೋಗಿ ಆ ಗಿಡಮೂಲಿಗಳನ್ನು ತೆಗೆದುಕೊಂಡು ಬಂದು ಕಂತಿ ಕಾಯಕದವರಂತ ಕಾಯಕ ಮಾಡಿರ್ತಾರೆ. ಗಾಣದಿಂದ ಎಣ್ಣೆಯನ್ನು ತೆಗೆದು ಅದಕ್ಕೆ ಕಂತಿ ಕುಂಡಿಸ್ಲಿಕ್ಕಾಗಲಿ ಅಥವಾ ನಮ್ಮ ದಿಕ್ಕಕ್ಕಾಗಲಿ ಆ ಕಾಯಕದವ್ರು ಬೇಕಾಗಲಿ. ಬಟ್ಟೆಯನ್ನು ಹೊಲೋದು ಬಟ್ಟೆ ತಿಡಲಿಕ್ಕಾಗಲಿ ಅಥವಾ ಕಟ್ಕೊಳ್ಳಿಕ್ಕಾಗಲಿ ನಾವೆಲ್ಲ ಮುಂದ್ಗಡೆ ಕಟ್ಕೋತೀವಿ, ಅವಾಗ ಅರಿವೆಯಿಂದ ಕಟ್ಕೋತೀವಿ. ಅದಕ್ಕೆಲ್ಲ ಬಟ್ಟೆ ಕಾಯಕದವ್ರು ಬೇಕು. ಕೃಷಿಕರು ಅಂದ್ರೆ ಪ್ರಸಾದಕ್ಕಾಗಿ ಕೃಷಿಕ ಕಾಯಕದವ್ರು ಬೇಕು. ಈ ರೀತಿ ಎಲ್ಲ ಕಾಯಕದವರು ಒಂದೆರಡು ಸೇರಿದಾಗ ಮಾತ್ರ ಶಿವಯೋಗದ ಸಾಧನೆ ಸಾಧ್ಯ. ಇದು ಈ ಶಿವಯೋಗದ ವೈಶಿಷ್ಟ್ಯ. ಈ ಮುಖಾಂತರ ನನ್ನ ಮಾತುಗಳೇ